ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ. ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಈ ವರ್ಕ್ ಅನ್ನೋದು ಮಾಡ್ಕೋಬೋದು. ಫ್ಲೆಕ್ಸಿಬಲ್ ಅವರ್ಸ್ ಅನ್ನೋದು ನಮಗೆ ಕೊಡ್ತಾರೆ. ನೀವು 1 ಅವರ್ ಕೆಲಸ ಮಾಡಿದ್ರೆ ನಿಮಗೆ 3720 ಅಂದರೆ ಡಾಲರ್ಸಲ್ಲಿ ನಾವು $40 $120 ನಾವು ಇಲ್ಲಿ ದುಡ್ಕೋಬೋದು. ಅವರೇ ನಮಗೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೊಟ್ಟಿರುವ ಮಾಹಿತಿ ಇದು. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ಮಿಸ್ ಮಾಡದೆ ಎಲ್ಲರೂ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ. ಫ್ರೆಷರ್ಸ್, ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಈ ಥರದ್ದೇ ಆಗಿರಬೇಕು ಅಂತ ಅವರು ಮೆನ್ಷನ್ ಮಾಡಿಲ್ಲ. ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಅನ್ನೋದು ನಮಗೆ ಸಿಗುತ್ತೆ ಸ್ನೇಹಿತರೆ. ಸಿಂಪಲ್ ವರ್ಕ್ ಆಗಿರುತ್ತೆ. AI ಇನ್ಫಾರ್ಮೇಷನ್ನ ಚೆಕ್ ಮಾಡೋ ರೋಲ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಈಗ ಚೆಕ್ ಮಾಡುವ. ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರಲ್ಲ ಸ್ನೇಹಿತರೆ, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು. Aligner.com ಅಂತ ಇಲ್ಲಿದೆ. ಕಂಪನಿ ಹೆಸರು ಬಂದುಬಿಟ್ಟು Aligner ಆಗಿರುತ್ತೆ. ಫ್ಯಾಕ್ಟ್ ಚೆಕಿಂಗ್ ಅನಾಲಿಸ್ಟ್ ರೋಲ್ಗೆ ನಿಮ್ಮನ್ನು ಇವರು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅಂದರೆ ಫ್ಯಾಕ್ಟ್ ಚೆಕಿಂಗ್ ಅನಾಲಿಸ್ಟ್ ಅನ್ನೋ ರೋಲ್ಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ಬೋದು 40 to 120 ಪರ್ ಅವರ್ ಅನ್ನೋದು ನಿಮಗೆ ಸಿಗುತ್ತಂತೆ. ನೀವು ಎಷ್ಟು AI ಮಾಡೆಲ್ಸ್ನ ಚೆಕ್ ಮಾಡ್ತಾ ಬರ್ತೀರೋ ಅಷ್ಟು ನಿಮಗೆ ಇಲ್ಲಿ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ರಿಮೋಟ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ. ಓಕೆ, ಫ್ಯಾಕ್ಟ್ ಚೆಕಿಂಗ್ ಅನಾಲಿಸ್ಟ್ ರೋಲ್ ಆಗಿರುತ್ತೆ. ಅಬೌಟ್ ದಿ ರೋಲ್ ಚೆಕ್ ಮಾಡಿದ್ರೆ, ವಿ ಆರ್ ಹೈರಿಂಗ್ ಫ್ಯಾಕ್ಟ್ ಚೆಕಿಂಗ್ ಅನಾಲಿಸ್ಟ್ ಟು ವೆರಿಫೈ ದ ಅಕ್ಯುರಸಿ ಆಫ್ AI ಜನರೇಟೆಡ್ ಫ್ಯಾಕ್ಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಕ್ಲೈಮ್ಸ್. ಯುವರ್ ವರ್ಕ್ ಡೈರೆಕ್ಟ್ಲಿ ಪ್ರಿವೆಂಟ್ಸ್ ಮಿಸ್ಇನ್ಫಾರ್ಮೇಷನ್ ಇನ್ AI ಸಿಸ್ಟಮ್ಸ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸ್ನೇಹಿತರೆ. ಈ AI ಮಾಡುವ ಫ್ಯಾಕ್ಟ್ಸು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಕ್ಲೈಮ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡುವ ಕೆಲಸ. ಈ ರೋಲ್ನಲ್ಲಿ ಕೆಲಸ ಮಾಡುವವರು ಇನ್ಫಾರ್ಮೇಷನ್ ಸರಿ ಇದೆಯಾ, ಕರೆಕ್ಟಾಗಿರೋ ಸೋರ್ಸಿಂದ ಇನ್ಫಾರ್ಮೇಷನ್ ಅನ್ನೋದು ಬಂದಿದೆಯಾ ಅಂತ ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಇದೇ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಮಿಸ್ಇನ್ಫಾರ್ಮೇಷನ್ ಅನ್ನೋದು ಸ್ಪ್ರೆಡ್ ಆಗೋದಕ್ಕೆ ನಾವು ಬಿಡಬಾರ್ದು. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆರ್ಗನೈಸೇಷನಲ್ಲಿ ನೋಡಿದ್ರೆ Aligner ಅಂತ ಕಂಪ್ನಿ ಕೊಟ್ಟಿದ್ದಾರೆ. ಟೈಪ್ ಬಂದುಬಿಟ್ಟು ಅವರ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ. ಇಷ್ಟು ಅವರ್ ಮಾಡಿದ್ರೆ ಇಷ್ಟೊಂದು ಅಮೌಂಟ್ ನಿಮಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಂಪೆನ್ಸೇಷನಲ್ಲಿ ನೋಡ್ಬೋದು ಪರ್ ಅವರ್ ನಿಮಗೆ ಸ್ಟಾರ್ಟಿಂಗ್ $40 ಇನ್ಕ್ರೀಸ್ ಆಗುತ್ತಂದರೆ. ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಅಂತ ಕೊಟ್ಟಿದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಈ ಜಾಬ್ ಅನ್ನೋದು ಮಾಡ್ಬೋದು. ಅಟ್ಲೀಸ್ಟ್ ನೀವು ಕಮಿಟ್ಮೆಂಟಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ನೀವು 10 to 40 ಅವರ್ಸ್ ಪರ್ ವೀಕ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ. ನೆಕ್ಸ್ಟಲ್ಲಿ ವಾಟ್ ಯು ವಿಲ್ ಡೂ ಅಲ್ಲಿ ಚೆಕ್ ಮಾಡ್ಬೋದು. ವೆರಿಫೈ AI ಜನರೇಟೆಡ್ ಸ್ಟೇಟ್ಮೆಂಟ್ಸ್ ಎಗೇನ್ಸ್ಟ್ ಅಥರೈಸ್ಡ್ ಸೋರ್ಸಸ್, ಫ್ಲ್ಯಾಗ್ ಫ್ಯಾಕ್ಚುಯಲ್ ಎರರ್ಸ್, ಔಟ್ಡೇಟೆಡ್ ಇನ್ಫಾರ್ಮೇಷನ್ ಆ್ಯಂಡ್ ಅನ್ಸಪೋರ್ಟೆಡ್ ಕ್ಲೈಮ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ಸೇಮ್ ಆಗಿರುತ್ತೆ ಸ್ನೇಹಿತರೆ. AI ಹೇಳುವ ಮಾಹಿತಿಯನ್ನು ಟ್ರಸ್ಟೆಡ್ ಸೋರ್ಸಸ್ಗೆ ಜೊತೆ ಕಂಪೇರ್ ಮಾಡಿ ಚೆಕ್ ಮಾಡಬೇಕಾಗಿರುತ್ತೆ. ತಪ್ಪು ಮಾಹಿತಿ, ಹಳೆಯ ಮಾಹಿತಿ, ಪ್ರೂಫ್ ಇಲ್ಲದ ಕ್ಲೈಮ್ಸನ್ನು ನೀವು ಗುರುತಿಸಬೇಕಾಗಿರುತ್ತೆ. ಟ್ರೈನಿಂಗ್ ಕೊಟ್ಟು ನಿಮಗೆ ಈ ಜಾಬ್ ಅನ್ನೋದು ಅವರು ಪ್ರೊವೈಡ್ ಮಾಡ್ತಾರೆ, ಲೈಕ್ ಯಾವ ರೀತಿ ಮಾಡಬೇಕೇನೋ ಅಂತೆಲ್ಲ. ಸೊ ಟ್ರೈನಿಂಗ್ ತೊಗೊಂಡು ಈ ಜಾಬ್ ಅನ್ನೋದು ನಾವು ಆರಾಮಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಕಿಲ್ಸ್ನ ನೋಡಿದ್ರೆ ಸ್ಟ್ರಾಂಗ್ ರಿಸರ್ಚ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಫೈಂಡ್ ಟ್ರಸ್ಟ್ ವರ್ದಿ ಸೋರ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕಂತೆ. ರಿಸರ್ಚಿಂಗ್ ಸ್ಕಿಲ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದು ಇರಬೇಕಾಗಿರುತ್ತಂತೆ. ಕ್ಲಿಯರ್ ರಿಟರ್ನ್ ಕಮ್ಯುನಿಕೇಷನ್ ಅನ್ನೋದು ಚೆನ್ನಾಗಿ ಬರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿ ಬರಬೇಕಾಗಿರುತ್ತೆ. ಯಾವುದು ಫೇಕ್, ಯಾವುದು ಜೆನ್ಯೂನ್ ಸೋರ್ಸ್ ಅನ್ನೋದು ನೀವು ಐಡೆಂಟಿಫೈ ಮಾಡೋ ಕೆಪ್ಯಾಬಿಲಿಟಿ ನಿಮ್ಮ ಹತ್ರ ಇರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಲ್ಲಿ ಬಂದುಬಿಟ್ಟು ಪೇ ಅನ್ನೋದು ಚೆನ್ನಾಗಿದೆ, ಸ್ಯಾಲ್ರಿ ಅನ್ನೋದು ಚೆನ್ನಾಗಿದೆ ಅಂತೆ. ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಆಗಿರುತ್ತೆ. ವರ್ಕ್ ಆನ್ ಕಟ್ಟಿಂಗ್ ಏಜ್ AI ಪ್ರಾಜೆಕ್ಟ್ಸ್ ವಿತ್ ಟಾಪ್ ರಿಸರ್ಚ್ ಲ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ. ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ಅಪ್ಲಿಕೇಶನ್ ಪ್ರೋಸೆಸ್ನ ನೋಡಿದ್ರೆ ಇಟ್ ಓನ್ಲಿ ಟೇಕ್ಸ್ 10 to 15 ಮಿನಿಟ್ಸ್ ಅಷ್ಟೇ ಅಂತೆ. 15 ನಿಮಿಷದಲ್ಲೆಲ್ಲ ನೀವು ಈ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಮಾಡ್ಬೋದು. ಫಸ್ಟ್ ನಿಮ್ಮ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಿಮ್ಮ ರೆಸ್ಯೂಮ್ನ, ಮತ್ತು ಕಂಪ್ಲೀಟಾಗಿ ಶಾರ್ಟ್ ಸ್ಕ್ರೀನಿಂಗ್ ಅನ್ನೋದು ಇರುತ್ತಂತೆ, ಅದು ನೀವು ಮುಗಿಸ್ಬೇಕಾಗಿರುತ್ತೆ. ಮತ್ತು ಪ್ರಾಜೆಕ್ಟ್ ಮ್ಯಾಚಿಂಗ್ ಮತ್ತು ಆನ್ ಬೋರ್ಡಿಂಗ್ ಅಂತೆ. ಓಕೆ, ಇಲ್ಲಿ ಅಪ್ಲೈ ನೌ ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡಿದ ಕೂಡಲೇ ಅವರ್ ಟೀಮ್ ರಿವ್ಯೂಸ್ ಯುವರ್ ಅಪ್ಲಿಕೇಶನ್ಸ್ ಡೈಲಿ ಅವರು ನೀವು ಅಪ್ಲಿಕೇಶನ್ಸ್ ಅನ್ನೋದು ಚೆಕ್ ಮಾಡ್ತಿದ್ದಾರಂತೆ. ಸೊ ಯಾರು ಮಿಸ್ ಮಾಡ್ಕೋದಿರಾ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅಪ್ಲೈ ನೌನ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಬರುತ್ತೆ, ಐ ಅಗ್ರಿ ಟು ದ ಟರ್ಮ್ಸ್ ಆಫ್ ಸರ್ವಿಸಸ್ ಅಂತ. ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಗೂಗಲ್ನ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ ಬರುತ್ತೆ ಸ್ನೇಹಿತರೆ. ನಿಮ್ಮ ವ್ಯಾಲಿಡ್ ಆಗಿರುವ ಇಮೇಲ್ ಅಡ್ರೆಸ್ನ ನೀವು ಕ್ಲಿಕ್ ಮಾಡಿ ನಂತರ ನೀವು ಲಾಗಿನ್ ಆಗಬೇಕಾಗಿರುತ್ತೆ.
ಬೇಸಿಕ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ನಿಮ್ಮ ಎಜುಕೇಷನ್, ಯಾವ ಸ್ಕೂಲ್, ಯಾವ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದು, ಈ ರೀತಿ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ಆರಾಮಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಫಿಲ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿರಿ, ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಕ್ಸೆಪ್ಟ್ ನಮ್ಮ ಟರ್ಮ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಮ್ಮೆ ಅಕ್ಸೆಪ್ಟ್ ಅನ್ನೋದು ಬರುತ್ತೆ, ಅದನ್ನು ಸಹ ನೀವು ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಚೆಕ್ ಮಾಡ್ಬೋದು. ಇದು ಬಂದುಬಿಟ್ಟು 2 ಸ್ಟೆಪ್ಸ್ ಥರ ಇರುತ್ತೆ. ಫಸ್ಟ್ ಬಂದುಬಿಟ್ಟು ರೆಸ್ಯೂಮ್ ಆಗಿರುತ್ತೆ. ಪ್ರೊಫೈಲ್ ಬಂದುಬಿಟ್ಟು 3 ಮಿನಿಟ್ಸಲ್ಲಿ ನೀವು ಫಿಲ್ ಮಾಡ್ಬೋದಂತೆ. ಅಪ್ಲೋಡ್ ಯುವರ್ ರೆಸ್ಯೂಮ್ ಇದೆ ಅಲ್ವಾ, ಚೂಸ್ ಯುವರ್ ಫೈಲ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನಿಮ್ಮ ಫೈಲ್ ಮ್ಯಾನೇಜರ್ ಅನ್ನೋ ಅಪ್ಲಿಕೇಶನ್ ಓಪನ್ ಆಗಿ ಡೈರೆಕ್ಟು ನಿಮ್ಮ PDF ರೆಸ್ಯೂಮ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ರೀತಿ ಅಪ್ಲೋಡಿಂಗ್ ಅಂತ ಟೈಮ್ ತೊಗೊಂಡು 1 ನಿಮಿಷದ ಒಳಗಡೆ ನಿಮಗೆ ಅಪ್ಲೋಡೆಡ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಅಪ್ಲೋಡೆಡ್ ಅಂತ ಬಂದಿದೆ. ನೆಕ್ಸ್ಟ್ ಕಂಟಿನ್ಯೂ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಪ್ರೊಫೈಲಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರ್, ಡೇಟ್ ಆಫ್ ಬರ್ತ್ ಕ್ಲಿಯರಾಗಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಕ್ಲಿಯರಾಗಿ ಮೆನ್ಷನ್ ಮಾಡಿ ನಂತರ ಕಂಟಿನ್ಯೂ ಆಪ್ಷನ್ ಅನ್ನೋದು ನಿಮಗೆ ಎನೇಬಲ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೇಮ್ ಆ್ಯಸ್ ಇಟ್ ಈಸ್ ಟೈಪ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಕೇಳ್ತಿದ್ದಾರೆ. ನಿಮ್ಮ ವ್ಯಾಲಿಡ್ ಆಗಿರುವಂತಹ ಫೋನ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಟೈಪ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. +91 ಅಂತ ಇಂಡಿಯಾ ಅಂತ ಎಲ್ಲ ಕಂಟ್ರೀಸ್ ಕೊಟ್ಟಿರ್ತಾರೆ. ಸೊ ಕ್ಲಿಯರಾಗಿ ನೋಡಿಬಿಟ್ಟು ನಂತರ ನೀವು ಇಂಡಿಯಾ ಅನ್ನೋದು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. +91ನ ಸೆಲೆಕ್ಟ್ ಮಾಡಿ ನಂತರ ನೀವು ಮೊಬೈಲ್ ನಂಬರ್ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡಿ ಈಗ ಸಿಕ್ಕಿದೆ. ನೆಕ್ಸ್ಟು ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನೋದು ಕೇಳ್ತಿದ್ದಾರೆ. ಲಿಂಕ್ಡ್ಇನ್ ಪ್ರೊಫೈಲ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಗೈಸ್, ಸೊ ಮಿಸ್ ಮಾಡ್ಕೊಬಿಡಿ, ಅದನ್ನು ಹಾಕಿ. ಮತ್ತು ಎಜುಕೇಷನ್ ಕೇಳ್ತಿದ್ದಾರೆ, ಸ್ಕೂಲ್, ಕಾಲೇಜ್, ಯಾವ ಇದು ಯೂನಿವರ್ಸಿಟಿಯಲ್ಲಿ ನೀವು ಅಪ್ಲೈ ಮಾಡಿದ್ದು ಅಂತ ಕೇಳ್ತಿದ್ದಾರೆ, ಅದು ಹಾಕಿ. ಮತ್ತು ಲ್ಯಾಂಗ್ವೇಜಸಲ್ಲಿ ನೋಡಿದ್ರೆ ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಆ್ಯಡ್ ಲ್ಯಾಂಗ್ವೇಜ್ ಇದೆ ಅಲ್ವಾ, ಅಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ನ ಕ್ಲಿಕ್ ಮಾಡಿ ನಿಮಗೆ ಇಂಗ್ಲೀಷ್, ಕನ್ನಡ, ಹಿಂದಿ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅಷ್ಟೊಂದು ಲ್ಯಾಂಗ್ವೇಜಸ್ ನೀವು ಆ್ಯಡ್ ಮಾಡ್ಬೋದು. ಓಕೆ, ಇಲ್ಲಿ ನಾನೀಗ ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ. ಇಂಗ್ಲೀಷ್ ಕೊಟ್ಟು ನಂತರ ಇಲ್ಲಿ ಬೇಸಿಕ್ಕಾ, ಕನ್ವರ್ಸೇಷನಲ್ಲ, ಫ್ಲೂಯೆಂಟಾ, ನೇಟಿವಾ ಅಂತ ಕೊಟ್ಟಿದ್ದಾರೆ. ಅಲ್ಲೂ ಫ್ಲೂಯೆಂಟ್ ಅಂತ ಟೈಪ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಕೆಳಗಡೆ ಇನ್ನೊಂದು ಆ್ಯಡ್ ಲ್ಯಾಂಗ್ವೇಜ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ನೀವು ಹಿಂದಿ ಅಥವಾ ಕನ್ನಡ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಫಿಷಿಯನ್ಸಿ ನಿಮ್ಮದು ಬೇಸಿಕ್ಕಾ, ಫ್ಲೂಯೆಂಟಾ, ನೇಟಿವಾ ಯಾವುದು ಅಂತ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಓಕೆ, ಆ್ಯಡ್ ಲ್ಯಾಂಗ್ವೇಜ್ ಹತ್ರ ನೀವು ಅಟ್ಲೀಸ್ಟ್ ಒಂದು 3 ಲ್ಯಾಂಗ್ವೇಜಸ್ನ ಟೈಪ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಲಿಂಕ್ಡ್ಇನ್ ಪ್ರೊಫೈಲ್ನ, ಇದು ಬಂದುಬಿಟ್ಟು ನಂದು ಲಿಂಕ್ಡ್ಇನ್ ಪ್ರೊಫೈಲು. ಇಲ್ಲಿ ಪೆನ್ಸಿಲ್ ಬಟನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾರಿ ಇಲ್ಲಿ ಶೇರ್ ಬಟನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ನ ಕಾಪಿ ಸಿಗುತ್ತೆ. ಆ ಲಿಂಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಪೇಸ್ಟ್ ಮಾಡಿ ನಂತರ ಕಂಟಿನ್ಯೂ ಕೊಟ್ಟರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ತುಂಬ ಸಿಂಪಲ್, ಈಸಿ ಪ್ರೊಸೆಸ್ ಆಗಿರುತ್ತೆ. ಏನಾದರೂ ಗೊತ್ತಿಲ್ಲ ಅಂದರೆ, ಯಾವುದಾದ್ರೂ ಆಪ್ಷನ್ಸ್ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಹಾಕಿರಿ, ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಆ್ಯಂಡ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್ ಗೈಸ್. ನೀವು ಒಮ್ಮೆ ಪರಿಶೀಲಿಸಿ ನಂತರ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಬೈ ಗೈಸ್.